ಏನಾರ ಬೇಕಿತ್ತು ಅಂದರೆ ಕೇಳಿ ಹಾಕ್ಸ್ಕೊಳ್ಳಿ. ಕತ್ಕೊಳ್ಳಿ ಮಾವ. ಏನು ಸಿಸ್ಟರ್, ನಿನ್ನ ಕಿರಿ ಸೊಸೆ ಭಾಳ ಪ್ರೀತಿಯಿಂದ ಬಡಿಸ್ತಿದ್ದಾಳೆ. ಕೆಲಸದವರು ಮಾರ್ಕೆಟ್ಗೆ ಹೋಗಿದ್ದಾರಂತೆ. ನಿಮಗೂ ಬಡಿಸ್ಬಿಡ್ಲಾ? ಏನೋ ಮಿಸ್ ಹೊಡಿತಿದ್ಯಲ್ಲ ಮಾಮ, ಏನಾಯ್ತು? ನಂಗೆ ಯಾಕೋ ತಿಂಡಿ ಸೇರ್ತಾ ಇಲ್ಲಮ್ಮ. ನೀವು ಕೆಲಸ ಮಾಡು ಮಲ್ಲಿ, ಒಂದು ಗ್ಲಾಸ್ ಜ್ಯೂಸ್ ತಗೊಂಬ. ಏನಾಯ್ತಣ್ಣ? ಸಿಸ್ಟರ್, ನಾನು ದಾರಿಲಿ ಬರ್ತಾ ಸಾಯಂಕಾಲ ಮನೆಗೆ ಹೋಗ್ಬೇಕಂತ ಸುಜನ್ ಲ್ಯಾಪ್ಟಾಪ್ ಕೊಡ್ತಾ ಇದ್ದ. ರೂಮಿಗೆ ಹೋಗಿ ಊಟ ಮಾಡಿಸ್ಬೇಕಾಗಿತ್ತು. ಸುಧಾ ಮಗಳಿಗೆ ಇಲ್ಲಿ ದಾರಿಲೇ ಊಟ ಮಾಡಿಸ್ತಾ ಇದ್ದಾಳೆ. ಇನ್ನು ಯೋನು ಮಲ್ಲಿ ಭಾಳ ಪ್ರೀತಿಯಿಂದ ಬಡಿಸ್ತಾವಳೆ. ಏನೋ ರಾಂಗ್ ಹೊಡಿತದೆ ಅಂತ ಅನ್ಸಲ್ವಾ? ಅದೇ ಏನಾಯ್ತು? ತಿಂಡಿ ಸಾಕು. ಇಲ್ಲ, ನಾನು ಜ್ಯೂಸ್ ಕುಡ್ದಿದ್ದೀನಮ್ಮ. ಬೇಡ, ಯಾಕೋ ಸೇರ್ತಾ ಇಲ್ಲ. ಅಕ್ಕರೆ ಅತ್ತೆ ಬರ್ತವ್ರೆ. ಅಮ್ಮ, ಮೊದಲು ಅತ್ತೆಗೆ ಫೋನ್ ಮಾಡಿ ಹೇಳು. ಅದಕ್ಕೆ ಅವ್ರ ರೂಮ್ ಕಡೆ ಬರ್ತಿದ್ದಾರೆ, ಇಬ್ರು ಬರ್ತಿದ್ದಾರೆ. ಯಾಕಿದು ಫೋನೇ ಹೋಗ್ತಾ ಇಲ್ವಲ್ಲ? ಯಾರಪ್ಪ? ಭೂಮಿಕಾ ಅವ್ರಿಗೆ ಕಣ, ಫೋನೇ ರೀಚ್ ಆಗ್ತಾ ಇಲ್ಲ. ಅತ್ತಿಗೆಗ? ಈಗ ಮನೆ ಬಿಟ್ಟು ಬಂದು 1 ಅವರ್ ಆಯ್ತಾ? ಅಷ್ಟಕ್ಕೆ ಅವ್ರನ್ನ ಮಿಸ್ ಮಾಡ್ಕೋತಾ ಇದೀಯಾ? ಫೋನ್ ಕಾಲೆಲ್ಲ ಟ್ರೈ ಮಾಡ್ತಾ ಇದೀಯಾ? ಅರ್ಥ ಆಯ್ತು ಬಿಡಪ್ಪ. ಏನೋ ಅತ್ತಿಗೆನ ಬಿಟ್ಟಿರೋದಕ್ಕೆ ನಿನ್ನ ಕೈಯಲ್ಲಿ ಆಗಲ್ಲ. ಅಷ್ಟೊಂದು ಇದು ಅಟ್ಯಾಚ್ಮೆಂಟ್. ನಿನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಮೀನ ನೀರಿಂದ ಎತ್ತು ಆಚೆ ಹಾಕಿದ್ರೆ ವಿಲಿವಿಲ ಅಂತ ಒದ್ದಾಡುತ್ತಲ್ಲ, ಹಂಗೆ ಒದ್ದಾಡ್ತೀಯ. ಆಕ್ಸಿಜನ್ನೇ ಕಮ್ಮಿ ಆದಂಗೆ ಉಸಿರೇ ನಿಂತು. ಹೌದಾ? ಅವರು ನನ್ನ ಪಾಲ್ಗೆ ಆಕ್ಸಿಜನ್ನೇ ಅಲ್ವಾ? ಗಂಡ ಹೆಂಡತಿ ಒಬ್ರನ್ನೊಬ್ರು ಮಿಸ್ ಮಾಡ್ಕೊಳ್ದೆ ಬೇರೆ ಯಾರೋ ಮಿಸ್ ಮಾಡ್ಕೋಬೇಕು. ಲೈಫ್ ಲಾಂಗ್ ಜೊತೆಗಿರ್ತೀವಿ ಅಂತ ನಾವು ಕಮಿಟ್ ಮಾಡ್ಕೊಂಡಿರ್ತೀವಿ ತಾನೆ. ಇಷ್ಟು ಅನ್ಯೋನ್ಯತೆ ಇಲ್ಲ ಅಂದಮೇಲೆ ಎಲ್ಲ ಕಾಟಾಚಾರಕ್ಕಿದ್ದಂಗೆ ಆಗ್ಬಿಡುತ್ತೆ ಕಣೋ. ಅದ್ರ ಬದಲು ಮದುವೆ ಆಗದಿರೋದೇ ಬೆಸ್ಟ್ ಅಪ್ಪ. ಕರೆಕ್ಟಾಗಿ ಹೇಳಿದೆ ಗೆಳೆಯ. ಆಕ್ಚುಲಿ ಐಡಿಯಲಿ ಎಲ್ಲರೂ ನಿಮ್ಮ ಥರನೇ ಇರಬೇಕು. ಆದರೆ ಗಂಡ ಹೆಂಡ್ತಿರ ಆ ಥರ ಇಲ್ಲ ಕಣೋ. ಪ್ರೀತಿ ಒಂದನ್ನು ಬಿಟ್ಟು ಬೇರೆ ಎಲ್ಲ ಮೈ ಮೇಲೆ ಎಳ್ಕೊಂಡಿರ್ತಾರೆ. ತಂಟೆ, ತಕರಾರು, ತಲೆ ಬಿಸಿ, ಜಗಳ, ಕದನ ಬರೀ ಇವೆ. ಅವ್ರ ಸಂಸಾರ ಚಿಂದಿ ಚಿತ್ರಾನ್ನ ಆಗ್ಬಿಟ್ಟಿರುತ್ತೆ. ಇಂಥವ್ರಿಂದಾನೇ ಕಣೋ ಸಂಬಂಧದ ಬಗ್ಗೆ, ಮದುವೆ ಬಗ್ಗೆ ಒಂದು ಸರ್ಕಾಸ್ಟಿಕ್ ಜೋಕ್ಸ್, ಕೋಟ್ಸ್ ಎಲ್ಲ ಕ್ರಿಯೇಟ್ ಆಗಿರೋದು. ಈ ಮದುವೆ, ಸಂಬಂಧ, ಪ್ರೀತಿ ಹಾಗಿರ್ಬಾರ್ದು ಕಣೋ. ಒಬ್ರನ್ನೊಬ್ರು ಪ್ರೀತಿಸ್ಬೇಕು, ಅಷ್ಟು ಇಷ್ಟಪಡಬೇಕು, ಹೊಂದಾಣಿಕೆಯಿಂದ ಹೋಗ್ತಾ ಇರಬೇಕು. ಆದ್ರೆ ಇವಾಗೆಲ್ಲ ಉಲ್ಟಾ ಆಗ್ಬಿಟ್ಟಿದೆ. ಮದುವೆ ಆಗಿ ಫಸ್ಟ್ ನೈಟ್ ಆಗಕ್ಕಿಲ್ಲ, ಇಷ್ಟೇನಾ ಜೀವನ, ಇದಕ್ಕೆ ಮದುವೆ ಆದ್ನ ಅಂತ ಎಲ್ಲರೂ ಒಂದೇ ಕಣ್ಣಲ್ಲಿ ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದು ಅವ್ರ ಕರ್ಮ, ಅದಕ್ಕೆ ಯಾರೇನು ಮಾಡೋಕ್ಕಾಗುತ್ತೆ? ನೋಡೋ, ಲೈಫಲ್ಲಿ ಏನು ಮುಖ್ಯ ಅನ್ನೋ ಕ್ಲಾರಿಟಿ ಇರಬೇಕು. ಆ ಕ್ಲಾರಿಟಿ ಇದ್ಬಿಟ್ರೆ ಯಾವ ಸಮಸ್ಯೆನೂ ಇರಲ್ಲ. ತುಂಬ ಜನರ ಹತ್ರ ದೊಡ್ಡ ಮನೆ ಇರುತ್ತೆ, ದೊಡ್ಡ ಬಂಗ್ಲೆ ಇರುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ, ಬಟ್ ಸಂಸಾರದಲ್ಲಿ ನೆಮ್ಮದಿನೇ ಇರಲ್ಲ.
ಸಂಸಾರದಲ್ಲಿ ನೆಮ್ಮದಿ ಇರಬೇಕು. ಅದಿಲ್ಲ ಅಂದ್ರೆ ಎಲ್ಲ ಇದ್ದು ವೇಸ್ಟ್ ಕಣ, ಯಾವುದಕ್ಕೂ ಅರ್ಥ ಇರಲ್ಲ. ಕರೆಕ್ಟ್ ಗೆಳೆಯ, ನಿಜವಾದ ಖುಷಿ ಸಂತೋಷ ಇರೋದು ಈ ಸಂಸಾರದಲ್ಲಿ. ಅದಕ್ಕೆ ನೀನು ಅತ್ತಿಗೆ ಇಬ್ರು ಎಲ್ರಿಗೂ ರೋಲ್ ಮಾಡ್ಲು. ಕೆಲವ್ರಿಗೆ ಅನ್ಸ್ಬೋದು, ಏನಪ್ಪ ಇಷ್ಟೊಂದು ಲವ್ ಮಾಡ್ತಾರೆ, ಸೀಮೆಗಿಲ್ದಿರೋ ಗಂಡ ಹೆಂಡ್ತಿರು ಇಷ್ಟೊಂದು ಲವ್ ಮಾಡ್ತಾರ ಅಂತ. ಬಟ್ ಅದು ಅವ್ರ ಮಿಸ್ಟೇಕು. ಅವ್ರ ಹಾರ್ಟು ಅಷ್ಟೊಂದು ಕರಪ್ಟ್ ಆಗ್ಬಿಟ್ಟಿರುತ್ತೆ. ನೋಡ, ಒಬ್ಬರನ್ನ ಪ್ರೀತಿಸೋದು, ಖುಷಿ ಪಡಿಸೋದು, ಸೆಲೆಬ್ರೇಟ್ ಮಾಡೋದು ಎಲ್ಲ ನಮ್ಮ ಕೈಲೇ ಇರುತ್ತೆ. ಆದ್ರೆ ಆ ಗುಣ ನಾವು ಅಳವಡಿಸ್ಕೊಂಡ್ರಲ್ಲ ಅಷ್ಟೇ. ಸಿಸ್ಟರ್, ನಾನು ಬಲೆ ಹೆಣೆದು ಕೊಡ್ತೀನಿ, ನೀನು ಬಲೆ ಬೀಸ್ತೀಯ. ನನ್ನ ತಲೆ ಎಲ್ಲಿದೆ ಅಂತ ತೋರಿಸ್ತೀನಿ, ನೀನು ತಲೆ ತೆಗಿತೀಯ ಕಚಕ್ ಅಂತ. ಇಷ್ಟೆಲ್ಲ ಸಿಸ್ಟರ್ ಮೊದ್ಲಿಂದ ನಡ್ಕೊಂಡ್ ಬಂದಿರೋದು. ಮತ್ತ್ಯಾಕೆ ಥ್ಯಾಂಕ್ಸ್ ಮಣ್ಣು ಮಸಿ ಎಲ್ಲ? ಸಿಸ್ಟರ್, ನಿನಗೆ ಅಷ್ಟು ನನ್ನ ಮೇಲೆ ಪ್ರೀತಿ ಇರೋದು ಹೌದು ಅಂತ ಆದ್ರೆ ಒಂದು ದೊಡ್ಡ ಪಾರ್ಟಿ ಕೊಡಿಸು. ಅಣ್ಣ ಹೋಗ್ಲಿ ಬಿಡು, ಇವತ್ತು ನಿನ್ ಪಾರ್ಟಿ ಕೊಟ್ಟೇ ಕೊಡ್ತೀನಿ. ಕಾಸ್ಟ್ಲಿ ಸ್ಕಾಚ್ ತರಿಸ್ತೀನಿ ಅಣ್ಣ. ಸಿಸ್ಟರ್, ನಿನ್ ಚಪ್ಪಲಿ ಸುಟ್ಟಂಗೆ ನನ್ನ ಚಪ್ಪಲಿನ ಸುಡ್ತೀನಿ, ಆಮೇಲೆ ಜಯದೇವ್ ಹೇಳ್ತೀನಿ ಸುಟ್ಟಾಕ್ಬಿಡು ಅಂತ. ನಿನ್ ಚಪ್ಪಲಿ ನೋಡಿರೋಳು ನಮ್ ಚಪ್ಪಲಿ ನೋಡಿರಲ್ವಾ? ನೀನ್ ಹೇಳೋದು ನಿಜ ಅಣ್ಣ. ಯಾವ್ದಕ್ಕೂ ಒಂದ್ ಮಾತು ಜಯದೇವ್ಗೂ ಹೇಳ್ಬಿಡು. ಅಲ್ಲ ಸಿಸ್ಟರ್, ಪಾರ್ಟಿ ಇಂಡೋರ್ ಅಂದ್ರೆ ಮನೆ ಇಲ್ಲ ಅಥವಾ ಔಟ್ಡೋರ್ ಹೊರಗಡೆನಾ? ನೀನ್ ಎಲ್ಲಿ ಹೇಳ್ತೀಯೋ ಅಲ್ಲಿ. ಸಿಕ್ಕಾಪಟ್ಟೆ ಫಾರ್ವರ್ಡ್ ಆಗ್ಬಿಟ್ಟಿದೆ ಸಿಸ್ಟರ್ ನನ್ನ ಜೊತೆ ಸೇರಿ. ಸಿಕ್ಕಿತ್ತೆ ಚಾನ್ಸ್ ಅಂತ ಹೊಟ್ಟೆ ತುಂಬ ಕುಡಿದು ಬಿಡ್ತೀನಿ, ಆಮೇಲೆ ಒಂಟೆ ಸ್ಟಾಕ್ ಮಾಡ್ಕೊಳತ್ತಲ್ಲ ಹಂಗೆ ನನ್ನೊಳಗಡೆ ಸ್ಟಾಕ್ ಮಾಡ್ಕೊಂಡ್ಬಿಡ್ತೀನಿ ಸ್ಕಾಚ್ ಆದ್ರೆ.